ಸರ್, ಇವತ್ತು ನಾವು ಈ ಪ್ರತಿಭಟನೆ ಮತ್ತು ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದರೆ, ಆಕಾಶ್ ಸ್ವಾಮಿ ಎಂಬ ಒಬ್ಬ ನಮ್ಮ ದಲಿತ ಹುಡುಗ ಚಿಕ್ಕಜಾಲ ಸಂಚಾರಿ ವಿಭಾಗಕ್ಕೆ ಬರುವಂಥ ಒಂದು ರಸ್ತೆಯಲ್ಲಿ ಕೆಲಸ ಮುಗಿಸಿ ಒಬ್ಬ ಹುಡುಗನ್ನ ಮನೆಗೆ ಬಿಡೋಂಥ ಸಂದರ್ಭದಲ್ಲಿ ಆಪೋಸಿಟಾಗಿ ಬಂದಂಥ ಒಂದು ಗಾಡಿ, ಮಹೇಂದ್ರ ಗಾಡಿಯನ್ನು ಅವನು ಗುದ್ದು ಬಿಟ್ಟು ಹೊರಟುಬಿಡ್ತದೆ. ಪಾಪ ಅವನ್ನ ಕೆಳಗಡೆ ಬಿದ್ದವನ ಸತ್ತವನನ್ನೊಂದು ನೋಡಲ್ಲ ಅವನ ಗಾಡಿ. ಆ ಹುಡುಗ ಬಿದ್ದ ಕೂಡಲೇ ಪಲ್ಸರ್ ಗಾಡಿಯಲ್ಲಿ ಹೋದ ಬಿದ್ದ ಕೂಡಲೇ ಪಾಪ ಸತ್ತೋಗ್ಬಿಡ್ತಾನೆ. ಹುಡುಗ ಸತ್ತೋಗಿ ಇನ್ನೇನು 2 ತಿಂಗಳು ಆತ ಬರ್ತಾಯಿದೆ. ಈ ವಿಚಾರದಲ್ಲಿ ಕಾಟಾಚಾರಕ್ಕೋಸ್ಕರ ಒಂದು FIR ಮಾತ್ರ ಮಾಡ್ತಾರೆ ಚಿಕ್ಕಜಾಲ ಸಂಚಾರಿ ಪೊಲೀಸ್ ಅಧಿಕಾರಿಗಳು. ಆಮೇಲೆ ಈ ಒಂದು ವಿಚಾರದಲ್ಲಿ ನಮ್ಗೆ ಬೇಕಾಗಿರೋರು ಒಬ್ಬ ಉತ್ನಳ್ಳಿಯಲ್ಲಿ ಒಬ್ಬ ಸುರೇಶ್ ಅನ್ನೋರು ನನ್ನ ಹತ್ರ ಬಂದು, ಅಣ್ಣ ಹಿಂಗೆ ಆಗ್ಬಿಟ್ಟದಪ್ಪ ಅವ್ರಿಗೆ ನ್ಯಾಯ ಕೊಡಬೇಕಂತ ಕೇಳಾಗ, ಆಮೇಲೆ ನಮ್ಮ ಸಂಘಟನೆ ಪರವಾಗಿ ನಾನು ಸಂಬಂಧಪಟ್ಟ ACPಗಳಿಗೆ ಮತ್ತು DCPಗಳಿಗೆ ಮತ್ತು ಸರ್ಕಾರಕ್ಕೂ ನಾನು ಮನವಿ ಸಲ್ಲಿಸಿದೆ. ಪಾಪ ನಿರ್ಗತಿ ಬಡವರಿಗೆ ಒಂದು ನ್ಯಾಯ ಸಿಕ್ಕಲಿ, ಭಾಳ ಅನ್ಯಾಯ ಆಗಿದ್ದಾರೆ ಅವ್ರಿಗೆ. ಆಮೇಲೆ ನಮ್ಮ ದಲಿತ ಕುಟುಂಬಕ್ಕೆ ಸೇರಿದವರು, ಆಮೇಲೆ ಕೂಲಿ ಮಾಡ್ಕೊಂಡು ತಿನ್ನೋಂಥ ಜನ ಅವರು, ಏನೋ ನ್ಯಾಯ ಸಿಕ್ಕಲಿ ಅಂತಂತೇಳಿ ನಾನು ಮನವಿ ಸಲ್ಲಿಸಿದ್ರೆ ಆ ಮನವಿನೂ ಧಿಕ್ಕರಿಸ್ತಾರೆ ಅಲ್ಲಿ ಠಾಣಾ ನಿರೀಕ್ಷಕರು. ಆಮೇಲೆ ಅವರು ಈ ಥರ ಮಾಡ್ತಾ ಇರಬೇಕಾದ್ರೆ ನಮಗೆ ಭಾಳ ಬೇಜಾರಾಗಿ ನಾವು ಇವತ್ತು ಹೋರಾಟ ಮಾಡಬೇಕಂತಂತೇಳಿ ನಾವು ಪಾಂಪ್ಲೆಟ್ಲೆಲ್ಲ ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ವಿ. ಅಂಥ ಸಂದರ್ಭದಲ್ಲಿ ಮೊನ್ನೆ ಸೋಮವಾರ 13ನೇ ತಾರೀಕು DCP ಮೇಡಮ್ ಅವರು ಕರೆದು, ಆಮೇಲೆ ACP ಅವರು ಕರೆದು, ಯಲಹಂಕ ಸಂಚಾರಿ ACP ಕಚೇರಿಯಲ್ಲಿ ನಮ್ಮನ್ನು ಕರೆದ್ಬಿಟ್ಟು, ಸರ್ ನಮಗೊಂದು 3-4 ದಿನ ಟೈಮ್ ಕೊಡಿ, ನಾವು ವ್ಯವಸ್ಥಿತವಾಗಿ ನಿಮ್ಗೆ ನ್ಯಾಯ ಕೊಡ್ತೀವಿ ಅಂತಂತೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಆಶ್ವಾಸನೆ ಕೊಟ್ಟವ್ರಂತೇಳಿ ನಾವು ತಿರ್ಗಾ ಅವ್ರಿಗೆ ಫೋನ್ ಮಾಡಿ ಏನಾಯಿತು, ನೀವು ಕೇಳಿದಂಥ ಕಾಲಾವಕಾಶ ಅಂತ ಕೇಳಿದಾಗ ಅವರು ಇನ್ನೂ ಒಂದು ದಿನ ನಮ್ಮ ಕಾಲಾವಕಾಶ ಬೇಕು ಅಂತಂತೇಳಿ ನಿರಾಕರಿಸಿದ್ರು. ನಾವು ಪೊಲೀಸ್ ಅಧಿಕಾರಿಗಳಿಗೆ ನಿರಾಕರಿಸಿದ್ದು ನೋಡಿ ನಮಗೂ ಬೇಸರವಾಗಿ ನಮ್ಮ ಕರ್ತವ್ಯ ನಾವು ಮಾಡಬೇಕಾಗುತ್ತೆ. ಯಾಕಂದರೆ ಬಡವ್ರಿಗೆ ನಾವು ನ್ಯಾಯ ಕೊಡಬೇಕಾದ್ರೆ ಅವ್ರಿಗೆ ನಾವಿಲ್ಲಂದರೆ ಬೇರೆ ಯಾರು ನ್ಯಾಯ ಕೊಡೋಕ್ಕಾಗಲ್ಲ. ಅದೇ ಒಂದು ವಿಚಾರದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸಿ ಅವ್ರ ಬಡವ್ರಿಗೆ ಒಂದು ನ್ಯಾಯ ಸಿಗಬೇಕಂತಂತೇಳಿ ನಾವು ಪಣ ತೊಟ್ಟು ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಹಮ್ಮಿಕೊಂಡಿದ್ದಕ್ಕೋಸ್ಕರ ಪಾಪ ನೋಡಿ ನನ್ನಂಥ ಇವರ ತಂದೆ, ಅಮ್ಮ, ತಾಯಿ ಮತ್ತು ಇವರು ನಮ್ಮ ಜೊತೆಯಲ್ಲಿ ಅವರು ಸಂಪತ್ತನ್ನವರು ಪಾಪ ಅವ್ರಿಗೆಲ್ಲ ಭಾಳ ಸಹಾಯ ಮಾಡಿ ಒಂದು ಹೆಲ್ಪ್ ಮಾಡೋಕ್ಕೆಲ್ಲ ಬಂದಿದ್ದಾರೆ. ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸಿದ್ದಪ್ಪರು ಇದ್ದಾರೆ, ನಮ್ಮ ಹಿರಿಯ ಹೋರಾಟಗಾರರ ಮುದ್ದಣ್ಣವ್ರು ಇದ್ದಾರೆ. ಇನ್ನೂ ಸುಮಾರು ಜನ ಬಂದು ಈಗ ಕಾಫಿ ಕುಡಿಯೋಕೆ ಹೋದರು, ಟೀ ಕುಡಿಯೋಕ್ಕೆ ಹೋಗಿದ್ದಾರೆ. ಯಾಕಂದರೆ ನಾವಿಲ್ಲಿ 10:30 ನಾವು ಟೈಮ್ ತೊಗೊಂಡು ನಮ್ಮದು ಟೈಮ್ ಬೇರೆ ಭಾರ ಆಗೋಯ್ತು. ಬಂದಿರೋ ಜನಗಳೆಲ್ಲ ಈಗ ಹೋಗ್ತಾಯಿದ್ರೆ ಪಾಪ ಅವ್ರು ದೂರದಿಂದ ಬರಬೇಕಾದ್ರೆ ಅವ್ರು ಏನು ಕಷ್ಟಪಟ್ಕೊಂಬರ್ದು ಬರ್ತಾರೋ ನಾವು ಅದಕ್ಕೆ ಸ್ಪಂದಿಸಬೇಕಾಗುತ್ತೆ. ಇರಲಿ, ಯಾಕಂದರೆ ಇವತ್ತು ನಾವೇನು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವೋ ಇನ್ನೂ 1 ವಾರಗಳ ಅವರಿಗೆ ಕಾಲಾವಕಾಶ ನಾವು ಕೊಡ್ತೀವಿ. CC ಕ್ಯಾಮ್ರಾಗಳು ಅಳವಡಿಸ್ಬೇಕಾಯಿತು, ಕೆಲವು ಅಳವಡಿಸಿದ್ದಾರೆ. ಅದನ್ನು ಸರಿಯಾಗಿ ಅವರು ತನಿಖೆ ಮಾಡಲಿಲ್ಲ. ಆಮೇಲೆ CCTV ಕ್ಯಾಮ್ರಾ ಪರಿಶೀಲನೆ ಮಾಡಲಿಲ್ಲ. ಆಮೇಲೆ ಅದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆ, ಅದು ಅಲ್ಲಿ 24 hours ಎಲ್ಲ ಸುಮಾರು ಅಂದರೆ 148ರಿಂದ ಒಂದು 200 ಕಂಟ್ರಿಗಳು ಓಡಾಡೋಂಥ ಜಾಗ ಅದು. ಅಂಥ ಜಾಗದಲ್ಲಿ ಈ ಥರ ಆಗಿದೆ ಅಂದರೆ ಭಾಳ ಅನ್ಯಾಯ ಇದು. ಯಾಕಂದರೆ ಈ ನಮ್ಮ ಹುಡುಗನಿಗೆ ಆಗಿರೋದನ್ನ ಬಿಟ್ಟರೆ ಬೇರೆಯವ್ರಿಗೆ ಯಾರು ಇಂಥ ಕೆಲಸ ಆಗಬಾರ್ದು. ಮತ್ತು ಪೊಲೀಸ್ ಅಧಿಕಾರಿಗಳು ಇವ್ರು ಏನು ಮಾಡ್ತಾರೋ ಕೆಲಸಗಳಂತ ನನಗಂತೂ ದಿಕ್ತೋರಿಸ್ತಾ ಇಲ್ಲ. ಯಾಕಂದರೆ ಅವರು ಕರ್ತವ್ಯದಲ್ಲಿ ಎಲ್ಲ ರೀತಿಯಲ್ಲಿ ನೋಡಬೇಕು. ತಿಂಗಳ ಮೀಟಿಂಗ್ ಆಗ್ತಾರೆ. ಆ ಮೀಟಿಂಗ್ಗಳಲ್ಲಿನೂ ಇವೆಲ್ಲನೂ ಪರಿಶೀಲನೆ ಆಗಬೇಕು. ಮೇಲಿನ ಅಧಿಕಾರಿಗಳು ಸಹ ವ್ಯವಸ್ಥಿತವಾಗಿ ಇದು ಮಾಡಬೇಕು. ಈಗ ಅದನ್ನು ಬಿಟ್ಟು ಬೇರೆ ಏನೋ ಒಂದು ಮಾಡೋಕ್ಕೆ ಹೋಗ್ತಾರೆ. ದಯವಿಟ್ಟು ಅವೆಲ್ಲ ಆಗಬಾರ್ದು. ಅವ್ರು ಬಡವ್ರಿಗೆ ನ್ಯಾಯ ಸಿಕ್ಕೋಬೇಕನ್ನೋದೇ ನಮ್ಮದೊಂದು ಉದ್ದೇಶವಾಗಿರ್ತದೆ ಸರ್. ಮುಂದಿನ ಹೋರಾಟದ ಹಾದಿ ಅಂದರೆ ಅವರು ಯಾರು ತಪ್ಪಿತಸ್ಥರಾಗಿದ್ದರೋ ಅವ್ರನ್ನ ಸಸ್ಪೆಂಡ್ ಮಾಡೋವರೆಗೂ ನಾವು ನಮ್ಮ ಹೋರಾಟ ನಾವು ಹಿಂಜರಿಯಲ್ಲ ಯಾವುದೇ ಕಾರಣ. ಯಾಕಂದರೆ ನಮ್ಮ ದಲಿತ ಮುಖಂಡರು ಅವ್ರ ಕೂಲಿ ಕಾರ್ಮಿಕ ಸತ್ತೋದ್ರು, ಯಾವುದೇ ಕಾರಣಕ್ಕೂ ಹಿಂಜರಿಯುವಂಥ ಪ್ರಶ್ನೆನೇ ಇಲ್ಲ. ಅವ್ರ ನ್ಯಾಯ ಸಿಕ್ಕೋವರೆಗೂ ನಮ್ಮ ನಿರಂತರವಾದ ಹೋರಾಟ ಇದ್ದೇ ಇರ್ತದೆ. ಅದು ಮಾಡೇ ಮಾಡ್ತೀವಿ. ಇದು ಸಿಂಪಲಾಗಿ ಇದು ತೋರಿಸ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನಮ್ಮದು ಹೋರಾಟ ಏನಂದರೆ 30 ವರ್ಷದ ಹೋರಾಟದ್ದು ಹಿನ್ನೆಲೆ ಏನಂದರೆ ನಾವು ತೋರಿಸ್ಬೇಕಾಗುತ್ತೆ. ಆ ಇದರಲ್ಲಿ ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನು ನಿಲ್ಲಿಸಲ್ಲ. ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೇ ಮಾಡ್ತೀವಿ. FIR ಆಗಿದೆ ಅಂತ ಹೇಳಿದ್ರಿ. FIR ಆಗಿದ್ರು ತನಿಖೆ ಮಾಡೋಕ್ಕೆ ನಿರ್ಲಕ್ಷ್ಯ ಮಾಡೋಕ್ಕೆ ಯಾರ್ದಾದ್ರು ಒತ್ತಡ ಇರ್ಬೋದು ಅಂತ ಹೇಳೋಕ್ಕಾಗಲ್ಲ. ಒತ್ತಡ ಇರ್ಬೋದೇನೋ. ಯಾಕಂದರೆ ಈಗೆಲ್ಲನೂ ಮಹೇಂದ್ರ ಗಾಡಿಗಳು ದೊಡ್ಡ ಗಾಡಿ ಇಡಬೇಕಂದ್ರೆ ಎಲ್ಲ ದೊಡ್ಡ ಇಟ್ಕೊಂಡು ಎಲ್ಲ ಇದು ಮಾಡೋದು ಇರ್ಬೋದೇನೋ. ಆ ಒತ್ತಡ ಇತ್ತಂದರೆ ಒಂದು ವೇಳೆ ಯಾರೋ ಕೊಲೆ ಮಾಡಿಬಿಟ್ಟು ಹೋಗಿರ್ಬೋದು. ತನಿಖೆಯಲ್ಲಿ ಆಗಲಿ, ತನಿಖೆ ಆದಮೇಲೆ ನಮಗಿದಾಗುತ್ತೆ. ಯಾಕಂದರೆ ಆ ಗಾಡಿ ಸಿಕ್ಕಾಕೊಂಡ್ಬಿಟ್ಟಿದ್ರೆ ತನಿಖೆ ಮಾಡ್ತಾರೆ ಅಂತಿತ್ತು. ಈ ಗಾಡಿನೇ ಸಿಕ್ಕಿದ ಮೇಲೆ ಪೊಲೀಸವ್ರ ಮೇಲೆ ನಮ್ಗೆ ಅನುಮಾನ ಬರ್ತಾಯಿದೆ. ಕೊಲೆ ಮಾಡಾಕ್ಬಿಟ್ಟು ಹೋಗಿರ್ಬೋದೇನೋ. ಅದು ಗಾಡಿ ಸಿಕ್ಕಿದ ಮೇಲೆ ಆಗುತ್ತೆ, ತನಿಖೆ ಆಗಲಿ.
ಇವತ್ತು ಅತ್ಯಂತ ದುಃಖದ ದಿನ. ನನಗಂತೂ ಭಾಳ ದುಃಖವಾಗ್ತಾ ಇದೆ. ಇಂಥ ಬಡವರ ಮಕ್ಕಳಿಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಇನ್ನೆಲ್ಲೂ ಹೋಗಬೇಕು? ಸರ್ಕಾರ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಸಾಹುಕಾರರಿಗೂ ಒಂದೇ ಕಾನೂನು, ಬಡವನಿಗೆ ಒಂದು ಕಾನೂನು ಅಂತಿರೋ ನಮ್ಮ ಭಾರತ ದೇಶದ ಸಂವಿಧಾನ, ಇದರಲ್ಲಿ ಎಲ್ಲರಿಗೂ ಒಂದೇ ರೀತಿ ನ್ಯಾಯಸಮ್ಮತವಾಗಿ ನೋಡಬೇಕು. ಈಗ ಆಕ್ಸಿಡೆಂಟ್ ಆಗಿದ ತಕ್ಷಣವೇ 24 ಗಂಟೆ ಆರೋಪಲ್ಲಿ ನಡಿಬೇಕಾಗಿತ್ತು, ಆದರೆ 2 ತಿಂಗಳಾದರೂ ಹಿಡಿದಿಲ್ಲ ಅನ್ನೋದು ಅತ್ಯಂತ ದುರ್ದೈವ. ನಮ್ಮಲ್ಲಿ ಭಾಳ ದಕ್ಷ ಪೊಲೀಸ್ ಅಧಿಕಾರಿಗಳಿದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ದೇಶಕ್ಕೆ ಗೊತ್ತಿದೆ. ಆದರೆ ಇಂಥ ಬಡವರಿಗೆ ನ್ಯಾಯ ಕೊಡಿಸಿದ್ರೆ ಪೊಲೀಸ್ ಇಲಾಖೆಗೆ ಇನ್ನಷ್ಟು ಕೀರ್ತಿ ತರುತ್ತದೆ ಮತ್ತು ಆರೋಪಿಗಳ ತಕ್ಷಣ ಬಂಧಿಸಬೇಕಾಗಿತ್ತು. ಇನ್ನೂ ಬಂಧಿಸದೇ ಇರೋದು ಅತ್ಯಂತ ದುರ್ದೈವ. ಅದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆಯಲ್ಲಿ ಓಡಾಡುತ್ತಿದ್ದ ಅನೇಕ CCTV ಕ್ಯಾಮ್ರಾಗಳಿದೆ. ಇವತ್ತು 24 ಗಂಟೆಗಳನ್ನು ಆರೋಪ ಬಂಧಿಸುವಷ್ಟು ತಜ್ಞರಿದ್ದಾರೆ ನಮ್ಮಲ್ಲಿ. ಆದರೂ ಕೂಡ ಇದುವರೆಗೂ ಆರೋಪಿಗಳಿಗೆ ಬಂಧಿಸದೇ ಇರೋದು ಅತ್ಯಂತ ದುರ್ದೈವ. ಪೊಲೀಸ್ ಇಲಾಖೆ ನಾನು ನಂಬಿಕೆ ಇಟ್ಟಿದ್ದೀನಿ, ಅವರು ತಕ್ಷಣ ಇವ್ರ ಮೇಲೆ ಸಂಬಂಧಪಟ್ಟಂಥ ಆರೋಪಿಗಳನ್ನ ಬಂಧಿಸಬೇಕು. ಈಗಾಗಲೇ ಇಡೀ ಕುಟುಂಬಕ್ಕೆ ಜೀವನಾಧಾರವಾಗಿರ್ತಕ್ಕಂಥ ಆ ಹುಡುಗನ ಸಾವಿಗೆ ಕಾರಣಕರ್ತರಾಗಿರ್ತಕ್ಕಂಥ ಸರ್ಕಾರ ಅವರಿಗೆ ಸೌಲಭ್ಯಗಳು ನೀಡಬೇಕು. ಇಲ್ಲ ಇಡೀ ಕುಟುಂಬವೇ ಬೀದಿ ಪಾಲಾಗಿದೆ. ಇದಕ್ಕೆ ಯಾರು ಹೊಣೆ? ಅವನು ನ್ಯಾಯಬದ್ಧವಾಗಿ ಕಾನೂನು ಪಾಲನೆ ಗಾಡಿ ಓಡಿಸುತ್ತಿದ್ದರೂ ಕೂಡ ಕಾನೂನು ಉಲ್ಲಂಘನೆ ಮಾಡಿ ಜೀವಾಪಾಯ ಒಡ್ಡಿರತಕ್ಕಂಥ ವ್ಯಕ್ತಿ ಮೇಲೆ ಇದುವರೆಗೂ ಕೂಡ ಕ್ರಮ ಜರುಗಿಸದೇ ಇರೋದು ಎಂಥ ದುರ್ದೈವ. ಮಾನ್ಯ ಇಲಾಖೆ ಸಂಬಂಧಪಟ್ಟಂಥ ಮಂತ್ರಿಗಳಾಗಿರಲಿ, ಈ ರಾಜ್ಯದ IGP ಆಗಿರಲಿ, ಯಾರಾದರೂ ದಯವಿಟ್ಟು ಇಂಥ ಸೂಕ್ತ ಪ್ರಕರಣದ ತಕ್ಷಣವೇ ಕ್ರಮ ಜರುಗಿಸಿ ಆ ಬಡವರಿಗೆ ನ್ಯಾಯ ಒದಗಿಸಬೇಕಂತ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ BR ಮುರುಘರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಇವತ್ತು ಏನು ದಲಿತರಿಗೆ ಆಗಿರುವಂಥ ಅನ್ಯಾಯ, ರಸ್ತೆ ಅಪಘಾತದಲ್ಲಿ ಸತ್ತಂಥ ವ್ಯಕ್ತಿಗೆ ಇವತ್ತು ಯಾವುದೇ ಪರಿಹಾರಗಳು ಇಲ್ಲ. ಸರಿಯಾಗಿ ಅಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ. ಇವತ್ತು ಇದ್ರ ಬಗ್ಗೆಯಲ್ಲಿ ACP ಅವರು ಮತ್ತು DCP ಅವರು ಕರೆದು ಇವತ್ತು ದಿವಸ ಮಾತಾಡಿದ್ದಾರೆ. ನಾವು 1 ವಾರದೊಳಗಡೆ ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಇದು ಮಾಡಿದರೆ, ಇವರು ಏನಾದ್ರು ಅಕಸ್ಮಾತ್ ಇದ್ರ ಬಗ್ಗೆಯಲ್ಲಿ ಕ್ರಮ ತಗೊಳ್ಳಿಲ್ಲ ಅಂತಂದರೆ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಇದು ಹೋರಾಟ ಮಾಡಬೇಕಾಗುತ್ತೆ. ಆದ್ದರಿಂದ ದಲಿತರಿಗೆ ನಿಜವಾದ ನ್ಯಾಯ ಸಿಗಬೇಕು, ಅವರು ಪರಿಹಾರ ಸಿಗಬೇಕು ಅಂತ ಹೇಳಿ ನಾನು ಕೇಳ್ತೀನಿ.